ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ನ್ಯಾಗ ಐ.ಟಿ ಕಂಪ್ನಿಗಳ ಪರಿಸ್ಥಿತಿ ಅಷ್ಟೇನು ಸರಿ ಇಲ್ಲಾಗಿತ್ತು. ಸ್ಟಾಕ್ಗಳ ಭಾಳ ಕುಸಿದಾವ. ಅದ ಕಾರಣ ಇವತ್ತಿನ ಈ ವಿಡಿಯೋನ್ಯಾಗ ಯಾಕೆ ಭಾರತದ ಐ.ಟಿ ಕಂಪ್ನಿಗಳು ಈ ಥರ ಬಿದ್ದಾವ, ಅದರಿಂದ ಮೇನ್ ಕಾರಣ ಏನಂತ ಎಲ್ಲ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋಣ ನೋಡ್ರಿ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಲಿದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲಿದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ನೋಡ್ರಿ ವೀಕ್ಷಕರೇ, ಇವತ್ತು ಭಾರತದ ಐ.ಟಿ ಕಂಪ್ನಿಗಳ್ನಾಗನ ಈ ಥರ ಸೆಲ್ಲಿಂಗ್ ಪ್ರೆಷರ್ ಇಲ್ಲ. ನಿನ್ನೆ US ಮಾರ್ಕೆಟ್ದಾಗನು ಭಾಳ ಹೆವಿ ಸೆಲ್ಲಿಂಗ್ ಪ್ರೆಷರ್ ಐತ್ರಿ ಐ.ಟಿ ಕಂಪ್ನಿಗಳ್ನಾಗ. US ಏನು ದೊಡ್ಡ ದೊಡ್ಡ ಐ.ಟಿ ಕಂಪ್ನಿಗಳಿದಾವ, ಎನ್ವಿಡಿಯಾ ಆಗಲಿ, ಮೈಕ್ರೋಸಾಫ್ಟ್ ಆಗಲಿ, ಕಾಗ್ನಿಸೆಂಟ್ ಆಗಲಿ, ಅವು ಕಂಪ್ನಿಗಳ್ನಾಗನು ನಿನ್ನೆ ಹೆವಿ ಸೆಲ್ಲಿಂಗ್ ಪ್ರೆಷರ್ ಕಂಡು ಬಂತು ನಮಗೆ. ನೋಡ್ಬೋದಾ, ನಿನ್ನೆ ಎನ್ವಿಡಿಯಾ ಕಂಪ್ನಿ 2.84% ಬಿದ್ದೈತಿ. ಕಾಗ್ನಿಸೆಂಟ್ ಸ್ಟಾಕ್ ಪ್ರೈಸ್ 10%ಗಿಂತ ಹೆಚ್ಚು ಬಿದ್ದೈತಿ ನಿನ್ನೆ US ಮಾರ್ಕೆಟ್ನಾಗ. ಮೈಕ್ರೋಸಾಫ್ಟ್ನು ಸಹ 2.87% ಬಿದ್ದೈತಿ. ಗೂಗಲ್ ಅನ್ನು ನೋಡ್ಬೋದಾ, 1.22% ಗೂಗಲ್ ಅನ್ನು ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ನಿನ್ನೆ US ಮಾರ್ಕೆಟ್ನಾಗ ಭಾಳ ಹೆವಿ ಐ.ಟಿ ಕಂಪ್ನಿಗಳ್ನಾಗ ಸೆಲ್ಲಿಂಗ್ ಪ್ರೆಷರ್ ಇತ್ತ. ಅದ ಕಾರಣನು ಭಾರತದ ಐ.ಟಿ ಕಂಪ್ನಿಗಳು ಇವತ್ತು ಈ ಥರ ಬಿದ್ದಾವಂತ ನಾವು ಅನ್ಬೋದು. ಅದರದನ್ನ ಪರಿಣಾಮ ಭಾರತದ ಐ.ಟಿ ಇಂಡೆಕ್ಸ್ 6%ಗಿಂತ ಹೆಚ್ಚು ಬಿದ್ದೈತ್ರಿ. ಈಗ ಕರೆಂಟ್ ವಿಡಿಯೋ ಶೂಟ್ ಮಾಡೋದು ಮುಂದೆ ಈಗ ಟೈಮ್ 2 ಗಂಟೆ ಆಗೈತಿ. ನೋಡ್ಬೋದು ನೀವು, ಭಾರತದ ಏನು ದೊಡ್ಡ ದೊಡ್ಡ ಐ.ಟಿ ಕಂಪ್ನಿಗಳು ಇದಾವ ಅವ್ರದ್ದು ಪರಿಸ್ಥಿತಿ ಅಷ್ಟೇ ಸರಿ ಇಲ್ಲ ಇವತ್ತು. ಪರ್ಸಿಸ್ಟೆಂಟ್ ಸಿಸ್ಟಮ್ ಆಗಲಿ, ಇನ್ಫೋಸಿಸ್ ಆಗಲಿ, TCS ಆಗಲಿ, ವಿಪ್ರೋ ಆಗಲಿ, ಇವು ಕಂಪ್ನಿಗಳು 5%ಗಿಂತ ಹೆಚ್ಚು ಬಿದ್ದಾವ. ನೋಡ್ರಿ, US ಐ.ಟಿ ಸ್ಟಾಕ್ಗಳಾಗಲಿ, ಭಾರತದ ಐ.ಟಿ ಸ್ಟಾಕ್ಗಳಾಗಲಿ ಈ ಥರ ಬೆಳಕ್ ಪ್ರಮುಖ ಕಾರಣ ನೋಡ್ರ AI ದ ಭೀತಿ. US ಒಂದು AI ಕಂಪ್ನಿ ಐತಿ, ಅದರದನ್ನ ಹೆಸರು ಆಂಥ್ರೋಪಿಕ್ ಅಂತ. ಇದು ಹೊಸ ಕಂಪ್ನಿ ಅಥವಾ ನಾವೇನು ಹೆಸರು ಕೇಳಿರ್ಕಲ ಇದ್ದು, ಬಟ್ ಇವತ್ತ ಕೇಳತ್ತೇವಂತ ನಾವು ಅನ್ಬೋದ. ಈ AI ಕಂಪ್ನಿ ಹೊಸ ತಂತ್ರಜ್ಞಾನ ಅಥವಾ ಹೊಸ ಟೆಕ್ನಾಲಜಿ ಕಂಡು ಹಿಡ್ದೈತಂತ್ರಿ. ಏನು ಮಾಡ್ತೈತಂತಂದ್ರೆ ಆ ಟೆಕ್ನಾಲಜಿ ವೀಕ್ಷಕರೇ, ಏನು ಈಗಿನ್ನು ಐ.ಟಿ ಕಂಪ್ನಿಗಳಿದಾವ, ಅವು ಐ.ಟಿ ಕಂಪ್ನಿಗಳದೇನು ಸಾಂಪ್ರದಾಯಿಕ ಕೆಲಸಗಳಿದಾವ, ಈಗೇನು ಅವ್ರು ಕೆಲಸ ಮಾಡ್ತಾರೆ ಐ.ಟಿ ಕಂಪ್ನಿಗಳು, ಆ ಕೆಲಸವನ್ನು ಸುಲಭವಾಗಿ ಮಾಡಿಕೊಡ್ತೈತಂತ್ರಿ ಇದು AI ಸಾಫ್ಟ್ವೇರ್. ಹತ್ರದನ್ನ ಹೆಸರು ಆಂಥ್ರೋಪಿಕ್ ಅಂತ. ಅಂದ್ರೆ ದೊಡ್ಡ ದೊಡ್ಡ ಕಂಪ್ನಿ ಹಾಕೋದು ಅವಶ್ಯಕತೆ ಇಲ್ಲ, ಭಾಳ ಇಂಜಿನಿಯರ್ಸಿಗೆ ಹೈರ್ ಮಾಡೋ ಅವಶ್ಯಕತೆ ಇಲ್ಲ. ಅದ ಕೆಲಸ ಈ ಒಂದು AI ಸಾಫ್ಟ್ವೇರ್ ಆಂಥ್ರೋಪಿಕ್ ಏನೈತಿದ ಇದ ಮಾಡಿ ಕೊಡ್ತೈತಂತ ಈ ಕಂಪ್ನಿದ ಓನರ್ ಅವರ ಹೇಳಿದಾರ. ಅದ ಕಾರಣ ಐ.ಟಿ ಕಂಪ್ನಿಗಳು ವೀಕ್ಷಕರು ಈ ಥರ ಅಂಜಿಕೆ ಹುಟ್ಟಿ ಈ ಥರ ಕುಸಿದಾವಂತ ನಾವು ಅನ್ಬೋದು. ಅದರದನ್ನ ಪರಿಣಾಮ ಭಾರತದ ಐ.ಟಿ ಕಂಪ್ನಿಗಳನ್ನಾಗಲಿ, US ಐ.ಟಿ ಕಂಪ್ನಿಗಳಾಗಲಿ ಅಥವಾ ಜಗತ್ತದು ಎಲ್ಲ ಐ.ಟಿ ಕಂಪ್ನಿಗಳು ಭಾಳ ಕುಸಿದಾವ್ರಿ ಇದ ಒಂದು ನ್ಯೂಸ್ದಿಂದ. ಅದ ಕಾರಣ ಈ ಥರ ಫ್ಯೂಚರ್ನಾಗ ಈ ಥರ ಅದು ಒಬ್ಬ ಇಂಜಿನಿಯರ್ ಕೆಲಸ ಒಂದು ಕಂಪ್ನಿದ ಕೆಲಸ ಮಾಡಿ ಕೊಡತ್ತಂತಂದ್ರೆ ಫ್ಯೂಚರ್ನಾಗ ಐ.ಟಿ ಕಂಪ್ನಿಗಳದ ಅರ್ನಿಂಗ್ಸ್ ಬರಂಗಿಲ್ಲ. ಫ್ಯೂಚರ್ನಾಗ ಐ.ಟಿದ ಗ್ರೋತ್ ಭಾಳ ಕಠಿಣ ಐತೆ ಅನ್ನೋ ಕಾರಣದಿಂದ ಇವತ್ತು ಈ ಥರ ಐ.ಟಿ ಕಂಪ್ನಿಗಳು ಕುಸಿದಾವಂತ ನಾವು ಅನ್ಬೋದ. ಎಕ್ಸ್ಪರ್ಟ್ಗಳದ ನಾವು ಅಭಿಪ್ರಾಯವನ್ನು ನೋಡ್ರೆ ಎಕ್ಸ್ಪರ್ಟ್ಗಳ ಮಿಕ್ಸ್ ಒಪಿನಿಯನ್ ಕೊಡತ್ತಾರೆ. ಒಬ್ಬರೊಬ್ಬರ AI ಚೇಂಜ್ ಮಾಡ್ಬೋದು, ಐ.ಟಿ ಕಂಪ್ನಿಗಳ್ಗೆ ಫ್ಯೂಚರ್ನ AI ಆಗ್ಬೋದು, ಭಾಳ ಡೆವಲಪ್ ಆಗತೈತಿ AI ಸೆಕ್ಟರ್ನ ಹಂಗಿಂಗ್ ಅಂತ. ಒಬ್ಬರೊಬ್ರು ಅನ್ನತ್ತಾರ 2 ವರ್ಷದಿಂದ ಈ ಥರ AI ಕಂಪ್ನಿಗಳು ಹೇಳತ್ತಾರ ಈ ಥರ ನಾವು ಐ.ಟಿಯನ್ನು ಚೇಂಜ್ ಮಾಡ್ತೀವಿ, ಜಗತ್ತವನ್ನು ಚೇಂಜ್ ಮಾಡ್ತೀವಿ, ಬಟ್ ಇನ್ನೂ ಮಾಡೋಕ್ಕಾಗಿಲ್ಲ. ಇದೇ ಥರ ಹೇಳ್ತಿರ್ತಾರೆ. ಒಂದು ಕೇಳಿ ನಮ್ಮ ಡಿಸಿಷನನ್ನು, ಹೂಡಿಕೆ ತಂತ್ರವನ್ನು ಬದಲಾಯಿಸಬಾರ್ದು ಅಂತಲೂ ಎಕ್ಸ್ಪರ್ಟ್ಗಳು ಹೇಳ್ತಾರ. ನೋಡ್ರಿ ವೀಕ್ಷಕರೇ, ಮೇನ್ ಏನಂತಂದ್ರೆ AI ಬರತೈತಿ. AI ಇಂಜಿನಿಯರ್ಸ್ಗಳ್ಗೆ, ಐ.ಟಿ ಸೆಕ್ಟರ್ಗೆ ಸ್ವಲ್ಪ ಕೆಟ್ಟ ಪರಿಣಾಮ ಬೀಳ್ಬೋದು, ಬಟ್ ಎಲ್ಲಾನು ಚೇಂಜ್ ಮಾಡ್ತೈತಂತ ನನಗೂ ಅನ್ಸಂಗಿಲ್ಲ. ಯಾಕಂತಂದ್ರೆ ವೀಕ್ಷಕರೇ, AI ಎಷ್ಟು ನಾವು ಅಕ್ಯುರೇಟ್ ಕೆಲಸ ಮಾಡ್ರೂ ಒಂದೊಂದ್ಸಲ ತಪ್ಪು ಮಾಡ್ತೈತಿ, ಅಕ್ಯುರೇಟ್ ಡೇಟಾ ಕೊಡಂಗಿಲ್ಲ. ಅದ ಕಾರಣ ಇದ್ರ ಮ್ಯಾಗ ನಾವು ನಂಬಬೇಕು. ಬಟ್ ಇದನ್ನು ಮತ್ತು ಪ್ಲಸ್ ಮನುಷ್ಯಾಗ ಕೂಡಿಸಿ ಏನು ರಿಸಲ್ಟ್ ಬರ್ತೈತಿ ಅದು ಬರೀ ಒಂದು AI ಕಂಪ್ನಿಲೇ ಬರಂಗಿಲ್ಲ ಅಂತ ನನಗನ್ನಿಸ್ತೈತಿ. ಅದ ಕಾರಣ ಇವತ್ತೇನು ಸೆಲ್ಲಿಂಗ್ ಪ್ರೆಷರ್ ಮಾರ್ಕೆಟ್ನಾಗ ಆಗತೈತಿ, ಅದು ಐ.ಟಿ ಸ್ಟಾಕ್ಗಳ್ನಾಗ ಇದ ಒಂದು ನ್ಯೂಸ್ದಿಂದ ಅಂತ ನಾವು ಅನ್ಬೋದು. ಬಟ್ ಎಕ್ಸ್ಪರ್ಟ್ಗಳ ಪ್ರಕಾರ ಮಿಕ್ಸ್ ಒಪಿನಿಯನ್ ಐತಿ. ಬಟ್ ಮೇನ್ ಕನ್ಕ್ಲೂಷನ್ ಏನಂತಂದ್ರೆ, ಒಟ್ಟಾರೆ ನಾವು ನೋಡ್ರೆ ಹೊಸ AI ತಂತ್ರಜ್ಞಾನ ಮತ್ತು ಜಾಗತಿಕ ಮಾರುಕಟ್ಟೆ ಅಸ್ಥಿರತೆದಿಂದನ ಈ ಥರ ಮಾರುಕಟ್ಟೆ ಕುಸಿಯತೈತೆ ಅಂತ ನಾವು ಅನ್ಬೋದ. ಬಟ್ ನಾವೇನು ಮಾಡ್ಬೇಕು, ಒಬ್ರು ಹೂಡಿಕೆದಾರರಾಗಿ ಅಂತಂದ್ರೆ ತಿಳ್ಕೊಬೇಕ, ನೋಡ್ಬೇಕ ಫ್ಯೂಚರ್ನಾಗ ಖರೇನ AI ಈ ಥರ ಐ.ಟಿ ಕಂಪ್ನಿಗಳದೆಲ್ಲ ಬಿಸ್ನೆಸ್ ತಿಂದು ಬಿಡ್ತೈತಿ ಇಲ್ಲ ಅಂತೆಲ್ಲ ನಾವು ತಿಳ್ಕೊಂಡು ಒಮ್ಮೆಗನ ನಮ್ದು ಹೂಡಿಕೆ ಡಿಸಿಷನನ್ನು ತೊಗೋಬೇಕು. ಮೇನ್ ಎಕ್ಸ್ಪರ್ಟ್ಗಳು ಮತ್ತೊಂದು ಏನು ಹೇಳ್ಯಾರಂತಂದ್ರೆ, ನೀವು ಐ.ಟಿ ಕಂಪ್ನಿಗಳು ಇದ್ದಾವೆ ಅವ್ರದ್ದು ಅದು ಭಾಳ ಹೆಚ್ಚೈತಿ, ವ್ಯಾಲ್ಯೂಯೇಷನ್ ಭಾಳ ಹೆಚ್ಚೈತಿ. ಅದ್ರ ಪ್ರಕಾರ ಫ್ಯೂಚರ್ನಾಗ ರೆವೆನ್ಯೂ ಗಳಿಸ್ತಾವೋ ಇಲ್ಲೋ ಅಂತನೂ ಗುರ್ತಿಲ್ಲ. ಯಾಕಂತಂದ್ರೆ ಈ ಥರ AI ಅದು ಬರತ್ತವ. ಅದ ಕಾರಣ ಈ ಥರ ಐ.ಟಿ ಕಂಪ್ನಿಗಳು ವ್ಯಾಲ್ಯೂಯೇಷನ್ ಅಡ್ಜಸ್ಟ್ ಮಾಡೋಕ್ಕೂ ಕುಸಿಯತ್ತವಂತನೂ ಒಬ್ಬರೊಬ್ಬರ ಹೇಳಿಕೆಯನ್ನು ಕೊಡತ್ತಾರ. ಇದ್ರ ಬಗ್ಗೆ ನಿಮಗೇನು ಅನಿಸ್ತೈತಿ? AI ಖರೇನ ಐ.ಟಿ ಕಂಪ್ನಿಗಳದ್ದು ಬಿಸ್ನೆಸ್ ತಿಂತೈತೋ ಇಲ್ಲೋ ಅಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ. ಬಟ್ ಮೇನ್ ಇವತ್ತು ಮಾರುಕಟ್ಟೆ US ಅಥವಾ ಭಾರತದ ಐ.ಟಿ ಕಂಪ್ನಿಗಳಾಗಲಿ ಈ ಥರ ಕುಸಿಯೋ ಹಿಂದೆ ಮೇನ್ ಕಾರಣ ಇದ ಒಂದು AI ಕಂಪ್ನಿ, ಅದರದನ್ನ ಹೆಸರು ಆಂಥ್ರೋಪಿಕ್ ಅಂತ ನಾವು ಅನ್ಬೋದ.
ಇದೈತ್ರಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ವಿಡಿಯೋ ಚಲೋ ಅನ್ಸೋಳು ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.